ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ಹಿಂದಿಯಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಡಂಕಿ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಮೂವಿಯ ಫಸ್ಟ್ ಸೀನ್ ಅಲ್ಲಿ ಮನುಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವಳು ಹಾಸ್ಪಿಟಲ್ ಇಂದ ಯಾರಿಗೂ ಹೇಳ್ದೆ ಅಲ್ಲಿಂದ ತಪ್ಪಿಸಿಕೊಂಡು ಇಮಿಗ್ರೇಷನ್ ಲಾಯರ್ ಪಟೇಲ್ ಅವರನ್ನ ಮೀಟ್ ಮಾಡ್ತಾ ಇರ್ತಾಳೆ. ಮನು ಒಬ್ಳು ಲಂಡನ್ ಸಿಟಿಜನ್. ಇವಳು ಸುಮಾರು 20 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ. ತಾನು ತನ್ನ ಫ್ರೆಂಡ್ಸ್ ಗಳು ಇಂಡಿಯಾಕ್ಕೆ ಹೋಗ್ಬೇಕು ಅಂತ ಹೇಳಿ ವೀಸಾಗೆ ಅಪ್ಲೈ ಮಾಡ್ತಾರೆ. ಆದ್ರೆ ಇಮಿಗ್ರೇಷನ್ ಅವರು ಅವ್ರಿಗೆ ವೀಸಾ ಕೊಡದೆ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಅವಳು ಪಟೇಲ್ ಅವರನ್ನ ಮೀಟ್ ಮಾಡಿ ನಾವು ಇಂಡಿಯಾ ಹೋಗೋದಿಕ್ಕೆ ಹೆಲ್ಪ್ ಮಾಡಿ ಅಂತಾಳೆ. ಪಟೇಲ್ ಕೂಡ ನಿಮ್ಗೆ ಇಂಡಿಯಾಗೆ ವೀಸಾ ಸಿಗೋದು ತುಂಬಾ ಕಷ್ಟ, ಇಂಡಿಯಾ ಅಲ್ಲದೆ ಬೇರೆ ಯಾವ ದೇಶಕ್ಕೆ ಕೇಳಿದ್ರು ವೀಸಾನ ಅರೇಂಜ್ ಕೊಡ್ತೀನಿ ಅಂತ ಹೇಳ್ತಾನೆ. ಮನು ತನ್ನ ಫ್ರೆಂಡ್ಸ್ ಗಳ ಜೊತೆ ಹೇಗಾದ್ರೂ ಮಾಡಿ ಇಂಡಿಯಾಕ್ಕೆ ಹೋಗ್ಬೇಕು ಅಂತ ಹೇಳಿ ತನ್ನ ಹಳೆಯ ಲವರ್ ಆಡಿಗೆ ಕಾಲ್ ಮಾಡ್ತಾಳೆ. ಮನು ಆಡಿ ಹತ್ರ ಮಾತಾಡ್ತಾ ನಿನ್ನ ಮೀಟ್ ಮಾಡ್ಬೇಕು, ಬೇಗ ದುಬೈಗೆ ಬಾ ಅಂತ ಹೇಳ್ತಾಳೆ. ಮನು ಹೇಳಿದ ತಕ್ಷಣ ಆಡಿ ತನ್ನ ಎಲ್ಲ ಕೆಲಸಗಳನ್ನ ಬಿಟ್ಟು ಅಲ್ಲಿಂದ ದುಬೈಗೆ ಹೊರಡ್ತಾನೆ. ಮನು ಫ್ರೆಂಡ್ಸ್ ಗಳು ಬಂದು ಬಲ್ಲಿ ಲಂಡನ್ ನಲ್ಲಿ ಒಂದು ಟೈಲರಿಂಗ್ ಶಾಪ್ ಅನ್ನ ನಡೆಸ್ತಾ ಇರ್ತಾನೆ. ಇನ್ನು ಬುಗ್ಗು ಒಂದು ರೆಸ್ಟೋರೆಂಟ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಬ್ರು ಆಡಿ ದುಬೈಗೆ ಬರ್ತಾ ಇದಾರೆ ಅಂತ ಗೊತ್ತಾಗಿ ಅಲ್ಲಿಂದ ಹೇಗೋ ಇಂಡಿಯಾಗೆ ಹೋಗ್ಬೋದು ಅಂತ ಹೇಳಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಪಟೇಲ್ ಆ ಮೂವರು ದುಬೈ ಹೋಗೋದಿಕ್ಕೆ ವೀಸಾನ ಅರೇಂಜ್ ಮಾಡ್ತಾನೆ. ಇದರಿಂದ ಈ ಮೂವರು ದುಬೈಗೆ ಹೊರಡ್ತಾರೆ. ಇಲ್ಲಿಂದ ಸ್ಟೋರಿ 20 ವರ್ಷಗಳ ಹಿಂದಕ್ಕೆ ಹೋಗುತ್ತೆ. 1995 ಲಾಟು ಪಂಜಾಬ್. ಬಲ್ಲಿ, ಮನು, ಬುಗ್ಗು ಈ ಮೂವರು ಬೆಸ್ಟ್ ಫ್ರೆಂಡ್ಸ್. ಈ ಮೂವರಿಗೂ ಕೂಡ ಅವರ ಮನೆಗಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತವೆ. ಬುಗ್ಗು ಅವರ ತಾಯಿ ಫ್ಯಾಕ್ಟರಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಪ್ರತಿದಿನ ಪ್ಯಾಂಟ್ ಅನ್ನ ಹಾಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೋಸ್ಕರ ಊರಿನ ಗಂಡಸರು ಅವಳನ್ನ ಒಂದ್ ತರ ನೋಡ್ತಾ ಇರ್ತಾರೆ. ಬಲ್ಲಿ ಅವರಮ್ಮ ಒಬ್ಬ ಟೈಲರ್. ಅವರಮ್ಮ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಕಂಟಿನ್ಯೂಸ್ ಡೇಸ್ ಕೆಲಸ ಮಾಡ್ತಾ ಇರ್ತಾಳೆ. ಅದಕ್ಕೆ ಬಲ್ಲಿ ನಾನು ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ನನ್ನ ತಾಯಿ ಕೆಳಗಡೆ ಕೆಲಸದಾಳುಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂತಾನೆ. ಇನ್ನು ಮನು ಪ್ರಾಬ್ಲಮ್ ಬಂದು ಅವಳ ಮನೆ. ಊರಲ್ಲಿ ಜಗಳವಾದಾಗ ಅವಳ ತಂದೆಯ ಶಾಪು ಸುಟ್ಟು ಹೋಗಿರುತ್ತೆ. ಅದಕ್ಕೋಸ್ಕರ ಅವಳ ಅಣ್ಣ ಮಹೇಂದರ್ ಅವರ ಮನೆಯನ್ನ ಅಡವಿಟ್ಟು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಾನೆ. ಆದ್ರೆ ಆ ನಂತರ ಅವನು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ತಾನೆ. ಮನು ಅವರ ಫ್ಯಾಮಿಲಿ ಲೋನ್ ತೀರಿಸದೆ ಹೋಗಿದ್ದರಿಂದ ಲೋನ್ ಕೊಟ್ಟಿರುವವನು ಅವರ ಮನೆಯನ್ನ ಕಿತ್ಕೊಳ್ತಾನೆ. ಅದರಿಂದ ಅವರು ರೋಡಿಗೆ ಬಂದ್ಬಿಡ್ತಾರೆ. ಮನು ನಾನು ಹೇಗಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡಿ ನಮ್ಮ ಮನೆಯನ್ನ ವಾಪಸ್ ತಗೋಬೇಕು ಅಂತ ಅನ್ಕೊಳ್ತಾಳೆ. ಪ್ರಸ್ತುತ ಮನು ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಅವ್ರ ಊರಲ್ಲಿರುವ ಬಾಬಿ ಡಾಬಾದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈ ಮೂವರು ಹೇಗಾದ್ರೂ ಮಾಡಿ ಲಂಡನ್ ಹೋಗಿ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ತಾರೆ. ಲಂಡನ್ ಹೋಗ್ಬೇಕು ಅಂತೇಳಿ ವೀಸಾ ಅಪ್ಲೈ ಮಾಡೋಣ ಅಂತೇಳಿ ವೀಸಾ ಆಫೀಸ್ಗೆ ಹೋಗ್ತಾರೆ. ವೀಸಾ ಆಫೀಸರು ಒಬ್ಬೊಬ್ಬರಿಗೆ 5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಬುಗ್ಗು ಅವರಮ್ಮ ತುಂಬಾ ವರ್ಷಗಳಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಲಕ್ಷ ರೂಪಾಯಿಗಳನ್ನ ಆ ಆಫೀಸರ್ಗೆ ಕೊಟ್ಟು ಹೇಗಾದ್ರೂ ಮಾಡಿ ನಮ್ಮ ಮೂವರನ್ನು ಲಂಡನ್ಗೆ ಕಳಿಸ್ಕೊಡಿ ಅಂತ ಹೇಳ್ತಾನೆ. ಆತನ ದುಡ್ಡನ್ನ ತಗೊಂಡು ಬೊಗ್ಗುನ ಡಾಕ್ಟರ್ ವೀಸಾ ಮೇಲೆ, ಮನುನ ಸ್ಪೋರ್ಟ್ಸ್ ವೀಸಾ ಮೇಲೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಬಲ್ಲಿಗೇನು ಒಂದು ಲಂಡನ್ ಹುಡುಗಿ ಜೊತೆ ಮ್ಯಾರೇಜ್ ಫಿಕ್ಸ್ ಮಾಡಿ ಅವಳಿಗೆ ಅಲ್ಲಿ ಗ್ರೀನ್ ಕಾರ್ಡ್ ಇರೋದ್ರಿಂದ ಡಿಪೆಂಡೆಂಟ್ ವೀಸಾ ಮೇಲೆ ನೀನು ಕೂಡ ಹೋಗ್ಬೋದು ಅಂತ ಹೇಳ್ತಾನೆ. ಅವನ ಮಾತನ್ನ ಕೇಳಿ ಈ ಮೂವರು ನಾವೇಗೋ ಲಂಡನ್ ಹೋಗ್ತೀವಿ ಅಂತ ಹೇಳಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಮನು ಸ್ಪೋರ್ಟ್ಸ್ ವೀಸಾ ಮೇಲೆ ಹೋಗ್ತಾ ಇರೋದ್ರಿಂದ ನಾನ್ ಸ್ವಲ್ಪ ಕುಸ್ತಿ ಕಲ್ತ್ಕೋಬೇಕು ಅನ್ಕೋತಾಳೆ. ಅದಕ್ಕೋಸ್ಕರ ಒಬ್ಬ ಗುರುವನ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾಳೆ. ಆಡಿ ಲಾರ್ಡ್ಸ್ ಅಲ್ಲಿ ಒಬ್ಬನ ಮೀಟ್ ಮಾಡೋದಕ್ಕೋಸ್ಕರ ಪಠಾನ್ ಕೋಟ್ ನಿಂದ ಲಾರ್ಡ್ಸ್ ಗೆ ಬರ್ತಾನೆ. ಅವ್ನು ಮೀಟ್ ಮಾಡೋರು ಮನೆ ಎಲ್ಲಿದೆ ತಿಳ್ಕೊಳ್ಳೋದಕ್ಕೋಸ್ಕರ ಬಾಬಿ ಡಾಬಾಗೆ ಬರ್ತಾನೆ. ಆ ಡಾಬಾ ಓನರ್ ಮನು ಫ್ರೆಂಡ್ಸ್ ಗಳನ್ನ ಮನು ಮುಂದೆನೆ ಬೈತಾ ಇರ್ತಾನೆ. ಅದಕ್ಕೋಸ್ಕರ ಮನು ಆ ಡಾಬಾದಲ್ಲಿ ಕೆಲಸ ಬಿಟ್ಬಿಡ್ತಾಳೆ. ಆಡಿ ಮನುನ ನೋಡಿದ ತಕ್ಷಣ ಈ ಹುಡುಗಿ ಈ ತರ ಇದ್ದಾಳೆ ಅಂತೇಳಿ ಆಶ್ಚರ್ಯ ಬೀಳ್ತಾನೆ. ಡಾಬಾ ಓನರ್ ಮನುನ ಒಡೆಯೋದಕ್ಕೆ ಬರ್ತಾ ಇದ್ರೆ ಆಡಿ ಅವನನ್ನ ಒಡೆದು ಮನುನ ಕಾಪಾಡ್ತಾನೆ. ಮನು ಆಡಿ ಫೈಟಿಂಗ್ ಮಾಡ್ತಿರೋದನ್ನ ನೋಡಿ ಆಶ್ಚರ್ಯವಾಗಿ ನನಗೆ ಸ್ವಲ್ಪ ಕುಸ್ತಿ ಹೇಳ್ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಆಡಿ ಇವತ್ ನೈಟ್ ನಾನು ಪಠಾನ್ ಕೋಟ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಆಡಿ ಈ ಊರಿಗೆ ಬಂದಿದ್ದು ಮನು ಅಣ್ಣ ಮಹೇಂದ್ರನನ್ನ ಮೀಟ್ ಮಾಡೋದಿಕ್ಕೆ. ಮನುಗೆ ಈ ವಿಷಯ ಗೊತ್ತಾಗಿ ಆಡಿನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳೆ. ಆಡಿ ಒಬ್ಬ ಆರ್ಮಿ ಸೋಲ್ಜರ್. ಅವನಿಗೆ ಒಂದಿನ ಗಾಯವಾಗಿ ರೋಡ್ಗೆ ಬಿದ್ದಾಗ ಅವನನ್ನ ಕಾಪಾಡೋದಿಕ್ಕೆ ಯಾರು ಇಲ್ಲದ ಸಮಯದಲ್ಲಿ ಈ ಮಹೇಂದರ್ ಅವನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿ ಅವನ ಪ್ರಾಣವನ್ನ ಉಳಿಸಿರ್ತಾನೆ. ಅವತ್ತು ಮಹೇಂದರ್ ಒಲಿಂಪಿಕ್ಸ್ ಹೋಗಬೇಕಾಗಿತ್ತು. ಆದ್ರೆ ಆಡಿಗೋಸ್ಕರ ಒಲಿಂಪಿಕ್ಸ್ ಹೋಗೋದಿಕ್ಕೆ ಆಗ್ಲಿಲ್ಲ. ಅವತ್ತಿನ ದಿನ ಆಡಿ ಜೊತೆ ಹಾಸ್ಪಿಟಲ್ ಇಂದ ಮನೆಗೆ ಬರ್ತಿರ್ಬೇಕಾದ್ರೆ ಮಹೇಂದರ್ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ. ಆಡಿ ಈ ವಿಷಯವನ್ನ ತಿಳ್ಕೊಂಡು ತುಂಬಾ ಬಾಧೆ ಬೀಳ್ತಾನೆ. ಮನು ಮತ್ತು ಅವಳ ಫ್ಯಾಮಿಲಿಗಿರೋ ಪ್ರಾಬ್ಲಮ್ ಅನ್ನ ತಿಳ್ಕೊಂಡು ಮನುನ ಹೇಗಾದ್ರೂ ಮಾಡಿ ಲಂಡನ್ ಕಳಿಸಬೇಕು ಅಂತ ಹೇಳಿ ಅವಳಿಗೆ ಕುಸ್ತಿಯನ್ನ ಕಲಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ವೀಸಾ ಅವನು ಅವರಿಗೆ ಮೋಸ ಮಾಡಿ ಬೋರ್ಡ್ ಅನ್ನ ತಿರುಗಿಸ್ತಾನೆ. ಬೊಗ್ಗು ಈ ವಿಷಯವನ್ನ ತಿಳ್ಕೊಂಡು ನಮ್ ತಾಯಿ ತುಂಬಾ ವರ್ಷಗಳಿಂದ ಕಷ್ಟಪಟ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ರು, ಆ ದುಡ್ಡೆಲ್ಲ ಹೋಯ್ತು ಅಂತೇಳಿ ತುಂಬಾ ಬಾಧೆ ಬೀಳ್ತಾನೆ. ಈ ವಿಷಯವನ್ನ ನನ್ನ ತಾಯಿ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಸೂಸೈಡ್ ಅನ್ನು ಕೂಡ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾನೆ. ಆಡಿ ಮಧ್ಯೆ ಬಂದು ಈ ವಿಷಯವನ್ನ ಅವ್ರ ತಾಯಿಗೆ ಹೇಳಿ ಬೊಗ್ಗು ಏನು ಆಗದಿರೋ ತರ ನೋಡ್ಕೊಳ್ತಾನೆ. ಇಷ್ಟು ನಡೆದ್ರು ಕೂಡ ಈ ಮೂವರಿಗೆ ಲಂಡನ್ ಹೋಗ್ಬೇಕು ಅನ್ನೋ ಆಸೆ ಮಾತ್ರ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ಆಡಿ ಅವ್ರ ಹತ್ರ ಸ್ಟಡೀಸ್ಗೋಸ್ಕರ ಲಂಡನ್ ಹೋಗ್ತಿದೀವಿ ಅಂತೇಳಿ ಸ್ಟೂಡೆಂಟ್ ಕೋಟಾ ಮೇಲೆ ವೀಸಾ ಅಪ್ಲೈ ಮಾಡೋಣ ಅಂತ ಹೇಳ್ತಾನೆ. ಆಡಿ ಇವರೆಲ್ಲರೂ ಕರ್ಕೊಂಡೋಗಿ ಲಂಡನ್ ನಲ್ಲಿ ಬಿಟ್ ಬರೋಣ ಅಂತೇಳಿ ಅವನು ಕೂಡ ವೀಸಾ ಅಪ್ಲೈ ಮಾಡ್ತಾನೆ. ಇವರೆಲ್ಲರೂ
ಇಂಗ್ಲಿಷ್ ಬರೋದಿಲ್ಲ. ಅದಕ್ಕೋಸ್ಕರ ಇವರೆಲ್ಲರೂ ಸೇರ್ಕೊಂಡು ಗೀತು ಇಂಗ್ಲಿಷ್ ಕೋಚಿಂಗ್ ಸ್ಕೂಲ್ಗೆ ಸೇರ್ಕೊಳ್ತಾರೆ. ಗೀತು ಪ್ರತಿದಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಹೊತ್ತು ಇಂಗ್ಲಿಷ್ ಕಲಿಸ್ತಾ ಬಾಕಿ ಟೈಮ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಆ ಕ್ಲಾಸ್ ಅಲ್ಲಿರುವ ಸುಖಿಗೆ ಲಂಡನ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗೀತು ಕ್ಲಾಸ್ ತಗೊಳ್ದೆ ಟೈಮ್ ಪಾಸ್ ಮಾಡ್ತಾ ಇದ್ರೆ ಸುಖಿ ಅವನ ಮೇಲೆ ಕೋಪ ಮಾಡ್ಕೊಳ್ತಾನೆ. ಆಡಿ ಮತ್ತು ಅವನ ಗ್ಯಾಂಗ್ ಸುಖಿ ಹತ್ರ ಮಾತಾಡ್ತಾ ನೀನು ಲಂಡನ್ ಹೋಗೋದು ಅಂತ ಇಂಪಾರ್ಟೆಂಟ್ ಏನು ಅಂತ ಕೇಳ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಸುಖಿ ಜೆಸ್ಸಿ ಎಂಬ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ. ಆದ್ರೆ ಜೆಸ್ಸಿ ಅವರ ತಂದೆ ಮಧ್ಯದಲ್ಲಿ ಒಂದು ಲಂಡನ್ ಸಂಬಂಧ ಬಂದಿದ್ರಿಂದ ಸುಖಿ ಸಂಬಂಧವನ್ನು ಕ್ಯಾನ್ಸಲ್ ಮಾಡಿ ಜೆಸ್ಸಿನ ಲಂಡನ್ ಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಜೆಸ್ಸಿಗೆ ಸುಖಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರ ತಂದೆಗೆ ಎದುರು ಮಾತನಾಡಕ್ಕಾಗದೆ ಆ ಮದುವೆನ ಮಾಡ್ಕೊಂಡಿರ್ತಾಳೆ. ಸುಖಿ ಜೆಸ್ಸಿ ಮದುವೆ ಮಾಡ್ಕೊಂಡು ಆರಾಮಾಗಿರ್ಲಿ ಅಂತೇಳಿ ಅವಳನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ರೆ ಆ ಲಂಡನ್ ಅವನು ಪ್ರತಿದಿನ ಜೆಸ್ಸಿಗೆ ಹೊಡಿತಾ ಅವಳಿಗೆ ನರಕ ತೋರಿಸ್ತಾ ಇರ್ತಾನೆ. ಜೆಸ್ಸಿ ಇದರ ಬಗ್ಗೆ ಅವ್ರ ತಂದೆಗೆ ಹೇಳ್ತಾಳೆ. ಆದ್ರೆ ಅವ್ರ ತಂದೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಜೆಸ್ಸಿ ಸುಖಿಗೆ ಕಾಲ್ ಮಾಡಿ ಎಲ್ಲವನ್ನೂ ಹೇಳ್ತಾಳೆ. ಅದಕ್ಕೆ ಸುಖಿ ಜೆಸ್ಸಿ ನಾನು ಮನೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ಲಂಡನ್ ಹೋಗ್ಬೇಕು ಅಂತೇಳಿ ಅಷ್ಟು ಅವಸರ ಪಡ್ತಾ ಇರ್ತಾನೆ. ಆಡಿದು ಕೂಡ ಸೇಮ್ ಇಂಥದೇ ಕತೆ. ಆದ್ರೆ ಇಲ್ಲೇನು ಅಂದ್ರೆ ಮದುವೆ ಎಣ್ಣೆ ಲಂಡನ್ ಹುಡುಗನ ಜೊತೆ ಓಡೋಗಿರ್ತಾಳೆ. ಅದಕ್ಕೆ ಊರಿನವರೆಲ್ಲರೂ ಇವನೊಬ್ಬ ಜೋಕರ್ ಕಣೋ ಅಂತ ಹೇಳ್ತಾ ಜೋಕರ್ ಜೋಕರ್ ಅಂತೇಳಿ ಕರಿತಾ ಇರ್ತಾರೆ. ಅದಕ್ಕೆ ಆಡಿ ಯಾವಾಗ ಜೋಕರ್ ಅನ್ನೋ ಪದ ಕೇಳಿದ್ರು ನರ್ವಸ್ ಆಗಿ ಹೋಗ್ತಾನೆ. ಆಡಿ ಸುಖಿ ಸ್ಟೋರ್ಗೆ ತುಂಬಾ ಕನೆಕ್ಟ್ ಆಗಿ ಜೆಸ್ಸಿ ಅವ್ರ ತಂದೆ ಮನೆಗೂ ಕೂಡ ಹೋಗ್ತಾನೆ. ಆದ್ರೆ ಅವ್ರ ಫ್ರೆಂಡ್ಸ್ ಅಡ್ಡ ಬಂದು ಅವನನ್ನು ವಾಪಸ್ ಕರ್ಕೊಂಡ್ ಬರ್ತಾರೆ. ಮಾರನೇ ದಿನ ಕ್ಲಾಸ್ ಅಲ್ಲಿ ಗೀತು ಆಡಿನ ಇಂಗ್ಲಿಷ್ ಅಲ್ಲಿ ಮಾತಾಡು ಅಂತ ಹೇಳ್ತಾನೆ. ಕ್ಲಾಸ್ ಅಲ್ಲಿ ಆಡಿ ಮಾತಾಡೋ ಇಂಗ್ಲಿಷ್ಗೆ ಎಲ್ರು ತುಂಬಾ ನಗ್ತಾರೆ. ಗೀತು ಕೂಡ ನೀನೊಬ್ಬ ಜೋಕರ್ ತರ ಎಲ್ರು ನಗಿಸ್ತೀಯ ಅಂತ ಹೇಳಿ ಅವನು ಕೂಡ ನಗ್ತಾನೆ. ಅವ್ನ್ ಜೋಕರ್ ಅಂತ ಕೂಡ್ಲೆ ಆಡಿ ತುಂಬಾ ನರ್ವಸ್ ಫೀಲ್ ಆಗ್ತಾನೆ. ಆಗ ಮನು ಅವ್ನ್ ಜೋಕರ್ ಅಲ್ಲ ಅಂತೇಳಿ ಗೀತು ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾಳೆ. ಮನು ಅವನಿಗೋಸ್ಕರ ನಿಂತ್ಕೊಂಡಿದ್ಕೋಸ್ಕರ ಆಡಿ ಅವಳನ್ನೇ ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನುಗೆ ಲಂಡನ್ ನಲ್ಲಿರುವ ಕ್ಲಾಕ್ ಟವರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಆಡಿ ನಾವು ಲಂಡನ್ ಹೋದ್ಮೇಲೆ ಲಂಡನ್ ನ ಕ್ಲಾಕ್ ಟವರ್ ಮುಂದೆನೆ ಮನುಗ ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ. ಆಡಿ ತನ್ನನ್ನು ಪ್ರೀತಿಸ್ತಿರೋದು ಮನುಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಅವಳು ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಆಡಿ ವೀಸಾ ಇಂಟರ್ವ್ಯೂ ನಲ್ಲಿ ಏನ್ ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಹೇಳೋ ತರ ಒಂದು ಪ್ಯಾರಾಗ್ರಾಫಿಯನ್ನ ಕ್ರಿಯೇಟ್ ಮಾಡ್ತಾನೆ. ಅದನ್ನ ಕ್ಲಾಸ್ ಅಲ್ಲಿರೋ ಎಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಾರೆ. ಆದ್ರೆ ಆ ಇಂಟರ್ವ್ಯೂ ನ ಪ್ಲಾನ್ ಬಲ್ಲಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಇದರಿಂದ ಇಂಟರ್ವ್ಯೂ ನಲ್ಲಿ ಎಲ್ಲರೂ ಕೂಡ ಫೇಲ್ ಆಗಿ ಹೋಗ್ತಾರೆ. ಬಲ್ಲಿ ಮಾತ್ರ ಇಂಟರ್ವ್ಯೂ ಪಾಸ್ ಆಗಿ ಲಂಡನ್ ಗೆ ಹೊರಡ್ತಾನೆ. ಗೀತು ಬಲ್ಲಿಯನ್ನ ಪ್ರಮೋಷನ್ ಗೋಸ್ಕರ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಬಲ್ಲಿ ಹತ್ರ ಹೋಗಿ ನನ್ನ ಕೋಚಿಂಗ್ ಸೆಂಟರ್ ಗೆ ಜಾಯ್ನ್ ಆಗಿ ಲಂಡನ್ ಹೋಗಿ ಅಂತೇಳಿ ವಿಡಿಯೋ ರೆಕಾರ್ಡ್ ಮಾಡಿಸ್ಕೊಳ್ತಾನೆ. ಅದನ್ನ ಕೋಪದಿಂದ ಸುಖಿ ನೋಡಿ ಅವನನ್ನ ಚಪ್ಪಲಿ ತಗೊಂಡು ಹೊಡೆದು ಫೇಲ್ ಆಗಿರೋ ನಮ್ಮನ್ನು ಕೂಡ ಈ ರೆಕಾರ್ಡ್ ವಿಡಿಯೋದಲ್ಲಿ ತೋರಿಸು ಅಂತ ಹೇಳ್ತಾನೆ. ಆಗ ಆಡಿ ಸುಖಿನ ತಡೆದು ಜೆಸ್ಸಿ ಅಡ್ರೆಸ್ ಅನ್ನ ಅವನಿಗೆ ಕೊಟ್ಟು ಅವಳು ಹೇಗಿದ್ದಳು ತಿಳ್ಕೊ ಅಂತ ಹೇಳ್ತಾನೆ. ಗೀತು ಸುಖಿ ಚಪ್ಪಲಿ ತಗೊಂಡು ಹೊಡೆದಿದ್ಕೋಸ್ಕರ ತುಂಬಾ ಬಾಧೆ ಬೀಳ್ತಾನೆ. ಆ ನಂತರ ಆ ಬಾಧೆಲು ಕೂಡ ಅರ್ಥ ಇದೆ ಅಂತೇಳಿ ಅರ್ಥ ಮಾಡ್ಕೊಂಡು ತನ್ನ ಸ್ವಂತ ದುಡ್ಡಿನಿಂದಲೇ ಡಂಕಿ ಮೂಲಕ ಸುಖಿನ ಹೇಗಾದ್ರೂ ಮಾಡಿ ಲಂಡನ್ ಗೆ ಕಳಿಸ್ಬೇಕು ಅಂತೇಳಿ ಎಲ್ಲ ಏರ್ಪಾಟ್ ಮಾಡ್ತಾನೆ. ಅವನನ್ನ ಲಂಡನ್ ಗೆ ಕಳಿಸ್ತಿರೋದಕ್ಕೋಸ್ಕರ ಸುಖಿ ಗೀತುಗೆ ಥ್ಯಾಂಕ್ಸ್ ಹೇಳ್ತಾನೆ. ಡಂಕಿ ಅಂದ್ರೆ ಡಂಕಿ ದಾರಿ ಎಂದು, ಇನ್ನು ನೀಟಾಗಿ ಹೇಳ್ಬೇಕು ಅಂದ್ರೆ ಕಳ್ಳ ದಾರಿ ಅಂತ. ಬಲ್ಲಿ ಜೆಸ್ಸಿ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಸುಖಿಗೆ ವೀಸಾ ಬಂದಿಲ್ಲ ಅಂತ ಗೊತ್ತಾಗಿ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋದು ಅಂತೇಳಿ ಗೊತ್ತಾಗುತ್ತೆ. ಅದನ್ನ ಬಲ್ಲಿ ಸುಖಿಗೆ ಕಾಲ್ ಮಾಡಿ ಹೇಳ್ತಾನೆ. ಅದನ್ನ ಕೇಳಿದ ಸುಖಿ ತುಂಬಾ ಬಾಧೆ ಬೀಳ್ತಾನೆ. ತಾನು ಆ ಬಾಧೆಯಲ್ಲಿ ತನ್ನನ್ನು ತಾನು ಸಜೀವ ದಹನ ಮಾಡ್ಕೊಂಡು ಸತ್ತೋಗ್ತಾನೆ. ಸುಖಿ ಸತ್ತೋಗಿದ್ಕೆ ಆಡಿ ಮತ್ತು ಅವನ ಗ್ಯಾಂಗ್ ತುಂಬಾ ಬಾಧೆ ಬೀಳುತ್ತೆ. ನಾವು ಲಂಡನ್ ಹೋಗೋದನ್ನ ತಡೆಯೋದಿಕ್ಕೆ ಬುಗ್ಗು ಮನು ನಿಮ್ಮಿಬ್ಬರು ಡಂಕಿ ಮೂಲಕ ಲಂಡನ್ ಗೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ಮಾತು ಕೊಡ್ತಾನೆ. ಆಡಿ ತನ್ನ ಮನೆಯನ್ನ ಮಾರಾಕಿ ಆ ಡಂಕಿ ಅವರಿಗೆ ದುಡ್ಡು ಕೊಡ್ತಾನೆ. ಆಡಿ ಮನು ಬುಗ್ಗು ಲಂಡನ್ ಹೋಗ್ತಿರ್ಬೇಕಾದ್ರೆ ಅವ್ರ ಊರಲ್ಲಿರುವ ಇನ್ನೂ 3 ಜನ ಫ್ರೆಂಡ್ಸ್ ಗಳು ಡಂಕಿ ಅವರಿಗೆ ದುಡ್ಡನ್ನ ಕಟ್ಟಿ ಅವರು ಕೂಡ ಲಂಡನ್ ಗೆ ಹೊರಡ್ತಾರೆ. ಅವರ ಹೆಸರುಗಳು ಚಮೇಲಿ, ಗುಲಾಬ್, ಪಂಪು. ಈ ಡಂಕಿ ಮೂಲಕ ಲಂಡನ್ ಹೋಗೋ ಚಾನ್ಸಸ್ ಇರೋದು ಕೇವಲ 20% ಮಾತ್ರ. ಇವರು ಲಂಡನ್ ಗೆ ಹೋಗ್ಬೇಕು ಅಂದ್ರೆ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನಕ್ಕೆ, ಅಫ್ಘಾನಿಸ್ತಾನದಿಂದ ಇರಾನ್ ಹೋಗಿ ಅಲ್ಲಿಂದ ಕೆಲವು ದೇಶಗಳನ್ನ ಸುತ್ತಕೊಂಡು ನಂತರ ಲಂಡನ್ ನ ತಲುಪಬೇಕು. ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗೋ ಒಂದು ಕಳ್ಳ ದಾರಿಯಲ್ಲಿ ಹೊಸದಾಗಿ ಒಂದು ವಾಚ್ ಟವರ್ ಅನ್ನ ಇಟ್ಟಿರ್ತಾರೆ. ಡಂಕಿ ಇದನ್ನ ನೋಡಿ ಮುಂದೆ ಹೋಗೋದಿಕ್ಕೆ ಆಗೋದಿಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಆಡಿ ಒಪ್ಕೊಳ್ಳದೆ ನಾವು ಪಾಕಿಸ್ತಾನಕ್ಕೆ ಹೋಗಿ ಇಳ್ಕೊಂತೀವಿ, ನಿಮ್ಮ ಪಾಕಿಸ್ತಾನದ ಏಜೆಂಟ್ ಕೇಳಿ ನಮ್ಮನ್ನ ಅಲ್ಲಿ ಇರಿಸಿ ಅಂತ ಹೇಳ್ತಾನೆ. ಆಡಿ ಮತ್ತು ಅವನ ಗ್ಯಾಂಗ್ ಪೈಪ್ ಗಳ ಮೂಲಕ ಉಸಿರಾಟವನ್ನ ತಗೊಳ್ತಾ ರಾತ್ರಿ ಎಲ್ಲ ನೀರಿನ ಕೆಳಗೆ ನಡೀತಾ ಪಾಕಿಸ್ತಾನವನ್ನ ಸೇರ್ಕೊಳ್ತಾರೆ. ಎಲ್ಲರೂ ಲಂಡನ್ ಹೋಗ್ಬೇಕು ಅಂದ್ರೆ ಇಷ್ಟೊಂದು ಕಷ್ಟ ಪಡ್ಬೇಕಾ ಅಂತೇಳಿ ಫುಲ್ ಆಗಿ ಡಿಮೋಟಿವೇಟ್ ಆಗ್ತಾರೆ. ಆಗ ಆಡಿ ಬಲ್ಲಿ ಅವನಿಗೆ ಕಳಿಸಿರೋ ಫೋಟೋಗಳನ್ನ ಅವರಿಗೆ ತೋರಿಸ್ತಾನೆ. ಬಲ್ಲಿ ಲಂಡನ್ ಹೋದ 6 ತಿಂಗಳಲ್ಲೇ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿ ಕಾರು, ಬಂಗ್ಲೆ ಎಲ್ಲ ಕೊಂಡ್ಕೊಂಡಿರ್ತಾನೆ. ಎಲ್ಲರೂ ಆ ಫೋಟೋಗಳನ್ನ ನೋಡಿ ಫುಲ್ ಆಗಿ ಮೋಟಿವೇಟ್ ಆಗಿ ಮತ್ತೆ ಲಂಡನ್ ಹೋಗೋದಿಕ್ಕೆ ರೆಡಿ ಆಗ್ತಾರೆ. ಎಲ್ಲರೂ ಹಾಗೆ 2 ಮಂತ್ಸ್ ಟ್ರಾವೆಲ್ ಮಾಡಿ ಇರಾನ್ ಅನ್ನ ಸೇರ್ಕೊಳ್ತಾರೆ. ಇರಾನ್ ನಲ್ಲಿರೋ ಪೊಲೀಸ್ನವರು ಆಡಿ ಮತ್ತು ಅವನ ಗ್ಯಾಂಗ್ ಅನ್ನ ನೋಡಿ ಅವರನ್ನ ಹಿಡ್ಕೊಳ್ತಾರೆ. ಪೊಲೀಸ್ನವರು ಅವ್ರ ಹತ್ರ ಮಾತಾಡ್ತಾ ನೀವು ಓಡೋದ್ರೆ ನಿಮ್ಮನ್ನ ಬಿಟ್ಟಾಕ್ತೀನಿ ಅಂತ ಹೇಳ್ತಾನೆ. ಆಡಿ ಓಡೋಗ್ಬಿಡಿ ಅಂತ ಹೇಳ್ತಾ ಇದ್ರು ಕೂಡ ಚಮೇಲಿ, ಗುಲಾಬ್, ಪಂಪು ಓಡೋಗೋದಿಕ್ಕೆ ಟ್ರೈ ಮಾಡ್ತಾರೆ. ಆ 3 ಓಡೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅವ್ರನ್ನ ಎನ್ಕೌಂಟರ್ ಮಾಡಿ ಕೊಂದಾಕ್ತಾನೆ. ಆ ಪೊಲೀಸ್ನವರು ಮನುನು ಕೂಡ ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆಡಿ ಆ ಪೊಲೀಸ್ ಆಫೀಸರ್ ನ ಕೊಂದಾಕಿ ಅವನ ಜೊತೆ ಇದ್ದ ಇನ್ನಿಬ್ರು ಪೊಲೀಸ್ ಆಫೀಸರ್
ಎಲ್ಲರನ್ನೂ ಕೂಡ ಕೊಂದಾಕ್ತಾನೆ. ಆಡಿ, ಮನು, ಬುಗ್ಗು ಈ ಮೂವರು ಸತ್ತೋಗಿರೋ ತನ್ನ ಫ್ರೆಂಡ್ಸ್ ಗಳನ್ನ ಸುಟ್ಟಾಕಿ ಮತ್ತೆ ಅವರು ಲಂಡನ್ಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಆಗ ಮನು ತುಂಬಾ ಎಮೋಷನ್ ಆಗಿ, ಇಂತ ಕಷ್ಟದಲ್ಲೂ ಕೂಡ ನಮ್ಮನ್ನ ಲಂಡನ್ಗೆ ಬಿಡೋದಿಕ್ ಬರ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ಆಡಿ, ಇನ್ನು ಲೇಟ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಅವನ ಪ್ರೀತಿಯ ವಿಷಯವನ್ನ ಮನುಗೆ ಹೇಳ್ತಾಳೆ. ಮನು ಅವನ ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಈ ಮೂವರು ಸ್ವಲ್ಪ ದಿನಗಳ ಕಾಲ ಟ್ರಾವೆಲ್ ಮಾಡಿದ ನಂತರ ಇಂಗ್ಲೆಂಡ್ ಹೋಗೋ ಒಂದು ಕಂಟೈನರ್ ಹತ್ರ ಹೋಗಿ ಸೇರ್ಕೊಳ್ತಾರೆ. ಆ ಕಂಟೈನರ್ ಎತ್ತಿದ ನಂತರ ಇನ್ ಮುಂದೆ ಯಾಪಿನೇ ಅನ್ಕೊಳ್ತಾರೆ. 7 days ಆ ಕಂಟೈನರ್ ಅಲ್ಲೇ ಇರುತ್ತಾ, ಬಾತ್ರೂಮ್ ಗೆ, ಫಾಸ್ಟ್ ಗೆ ಅಲ್ಲೇ ಹೋಗ್ತಾ ಅದ್ರ ಜೊತೆ ಟ್ರಾವೆಲ್ ಮಾಡ್ತಾ ಅಲ್ಲಿ ನರ್ಕವನ್ನ ನೋಡ್ತಾರೆ. ಅವರು ಇಂಗ್ಲೆಂಡ್ ಬಂದ್ಮೇಲೆ ಡಂಕಿ ಅವರು ಅವ್ರನ್ನ ಸೀಟ್ ಕೆಳಗಡೆ ಡಿಕ್ಕಿ ಮೂಲಕ ಔತಿಟ್ಕೊಂಡು ಲಂಡನ್ ಗೆ ಕರ್ಕೊಂಡ್ ಬರ್ತಾರೆ. ಮೂವರು ನಾವು ಲಂಡನ್ ಗೆ ಬಂದ್ವಿ ಅಂತ ಹೇಳಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾರೆ. ಆದ್ರೆ ಇವ್ರು ಅನ್ಕೊಂಡಿರೋ ತರ ಬಲ್ಲಿ ಇಲ್ಲಿ ಜಾಬ್ ಮಾಡ್ತಾ ಇರಲ್ಲ. ಅವನು ಇಲ್ಲಿ ಬ್ಲಾಕ್ ಮೇಕಪ್ ಮಾಡ್ಕೊಂಡು ಸ್ಟ್ಯಾಚು ತರ ನಿಂತ್ಕೊಂಡು ಭಿಕ್ಷೆಯನ್ನ ಬೇಡ್ತಾ ಇರ್ತಾನೆ. ತಿಂಗಳಿಗೆ 600 ಪೌಂಡ್ ಅನ್ನ ಸಂಪಾದನೆ ಮಾಡಿ 500 ಪೌಂಡ್ ಅನ್ನ ಊರಿಗೆ ಕಳಿಸ್ತಾ ಇರ್ತಾನೆ. ಬಲ್ಲಿ ಇರೋ ರೂಮ್ ಅಲ್ಲಿ 20 ಜನ ಇರ್ತಾರೆ. ಅದರಲ್ಲಿರೋ ತುಂಬಾ ಜನ ಡಂಕಿ ಮೂಲಕ ಇಲ್ಲಿ ಬಂದಿರೋರು. ಅವರೆಲ್ಲ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಏನ್ ಕೆಲಸ ಸಿಗುತ್ತೋ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಡಿ ಇದೆಲ್ಲವನ್ನು ನೋಡಿ ನಮ್ಗೆ ಯಾಕೆ ಈ ಫೋಟೋಗಳನ್ನ ಕಳಿಸಿ ನಮ್ಮನ್ನ ಮೋಸ ಮಾಡಿದೆ ಅಂತೇಳಿ ಬಲ್ಲಿ ಮೇಲೆ ಕೋಪ ಮಾಡ್ಕೊಳ್ತಾನೆ. ಬಲ್ಲಿ ಅವನ ಜೊತೆ ಮಾತಾಡ್ತಾ, ನಮ್ಮ ಮನೇಲಿ ನೀನ್ ಹೇಳಿ ನಾನು ಇಲ್ಲಿ ಬಂದು ಭಿಕ್ಷೆ ಬೇಡ್ತಾನೆ ಅಂತ ಹೇಳ ಅಂತ ಹೇಳಿ ಬಾಧೆ ಬೀಳ್ತಾನೆ. ಬಲ್ಲಿ ರೂಮ್ ಅಲ್ಲಿರೋ ಎಲ್ರಿಗೂ ಇಂಗ್ಲೆಂಡ್ ಸಿಟಿಜನ್ ಇಲ್ದೇ ಇರೋ ಕಾರಣ ಪೊಲೀಸ್ನವ್ರನ್ನ ನೋಡಿ ಎಲ್ಲರೂ ಬಚ್ಚಿಟ್ಕೊಳ್ತಾರೆ. ಪೊಲೀಸ್ನವ್ರಿಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಪೊಲೀಸ್ನವರು ಇವ್ರನ್ನ ಹುಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಆಡಿ ಪೊಲೀಸ್ನವ್ರು ಬರ್ತಿರೋದನ್ನ ಗಮನಿಸಿ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ. ಅವರೆಲ್ಲರೂ ಆ ರಾತ್ರಿ ಎಲ್ಲಿ ಮಲ್ಕೋಬೇಕು ಅಂತ ಗೊತ್ತಾಗದೆ ಸ್ಮಶಾನದಲ್ಲಿ ಹೋಗಿ ಮಲ್ಕೋತಾರೆ. ಆಡಿ ಇದನ್ನೆಲ್ಲ ನೋಡ್ತಾ ಕೋಪ ಮಾಡ್ಕೊಳ್ತಾ, ಇಂತ ಬದುಕು ನಮಗೆ ಬೇಕಾ, ಬನ್ನಿ ವಾಪಸ್ ಹೋಗೋಣ ಅಂತೇಳಿ ತನ್ನ ಫ್ರೆಂಡ್ಸ್ ಗಳನ್ನ ಕರೀತಾನೆ. ಆಗ ಮನು ಆಡಿ ಹತ್ರ, ಇಲ್ಲೇ ಇದ್ದು ಏನಾದ್ರೂ ಕೆಲಸ ಮಾಡ್ಕೊಳ್ಳೋಣ, ನೀನು ಕೂಡ ನಮ್ ಜೊತೆ ಇಲ್ಲೇ ಇರು ಅಂತ ಹೇಳ್ತಾಳೆ. ಮನು ಅಷ್ಟು ಪ್ರೀತಿಯಿಂದ ಕೇಳಿದ್ಕೋಸ್ಕರ ಆಡಿ ಇಂಡಿಯಾಕ್ ಹೋಗೋ ಯೋಚನೆ ಮರ್ತ್ ಬಿಡ್ತಾನೆ. ಆಡಿ ಈ ದೇಶದಲ್ಲಿ ಬದುಕಬೇಕು ಅಂದ್ರೆ ಸಿಟಿಜನ್ ತುಂಬಾ ಅವಶ್ಯಕ ಅಂತೇಳಿ ಒಬ್ಬ ಇಮಿಗ್ರೇಷನ್ ಲಾಯರ್ ಅನ್ನ ಇಟ್ಕೋತಾನೆ. ಆ ಇಮಿಗ್ರೇಷನ್ ಲಾಯರ್ ಹೆಸರೇ ಪಟೇಲ್. ಪಟೇಲ್ ಅವ್ರ ಜೊತೆ ಮಾತಾಡ್ತಾ, ನೀವು ಇಲ್ಲಿ ಇರ್ಬೇಕು ಅಂದ್ರೆ ಸಿಟಿಜನ್ ಬೇಕು ಅಂದ್ರೆ ಅದಕ್ಕಿರೋದು 3 ದಾರಿ. ಮೊದಲನೇದು ದಿ ಬೈ, ದುಡ್ಡಿದ್ರೆ ಯಾವುದೇ ಸಿಟಿಜನ್ ಆದ್ರೂ ಕೊಂಡ್ಕೋಬಹುದು. ಎರಡನೇದು ಬೆಗ್, ನಾವು ಇಂಡಿಯಾದವರು, ನಮ್ಗೆ ಇಂಡಿಯಾದಲ್ಲಿ ಥ್ರೆಡ್ ಇದೆ ಅಂತ ಹೇಳಿದ್ರೆ ಈ ದೇಶದ ಸಿಟಿಜನ್ ಅನ್ನ ನಮಗೆ ಕೊಡ್ತಾರೆ. ಮೂರನೇದು ಮ್ಯಾರೇಜ್, ನೀವು ಒಬ್ಬ ಇಂಗ್ಲೆಂಡ್ ಸಿಟಿಜನ್ ಅನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿನ ಸಿಟಿಜನ್ ನಿಮ್ಗೆ ಬರುತ್ತೆ. ಒಂದ್ ವೇಳೆ ನಿಮ್ಗೆ ಆ ಮದುವೆ ಇಷ್ಟ ಇಲ್ಲ ಅಂದ್ರೆ 1 ವರ್ಷ ಆದ್ಮೇಲೆ ಡೈವರ್ಸ್ ಕೊಡಬಹುದು ಅಂತ ಹೇಳ್ತಾನೆ. ಆಗ ಪಟೇಲ್ ಮನುಗೋಸ್ಕರ ಒಬ್ಬ ಹುಡುಗನನ್ನ ನೋಡ್ತಾನೆ. ಮನು ಈ ದೇಶದ ಸಿಟಿಜನ್ ನಮಗೆ ಬಂದ ತಕ್ಷಣ ಡೈವರ್ಸ್ ಕೊಟ್ರಾಗುತ್ತೆ ಅಂತ ಹೇಳಿ ಆ ಮದುವೆಗೆ ಒಪ್ಕೊಳ್ತಾಳೆ. ಆಡಿ ಮನು ಮದುವೆಗೆ ಒಪ್ಕೊಂಡಿದ್ದನ್ನ ನೋಡಿ ತುಂಬಾ ಬಾಧೆ ಬೀಳ್ತಾನೆ. ಮ್ಯಾರೇಜ್ ದಿನ ಚರ್ಚ್ ನ ಫಾದರ್ ಇಬ್ರು ಕಿಸ್ ಕೊಟ್ಕೊಂಡ್ರೆ ಮ್ಯಾರೇಜ್ ಆದಂಗೆ ಅಂತ ಹೇಳ್ತಾನೆ. ಅದಕ್ಕೆ ಮನು ಒಪ್ಕೊಳ್ಳದೆ ಮದುವೆ ಗಂಡನ್ನ ತಳ್ತಾಳೆ. ಆಡಿ ವಿಷಯವನ್ನ ತಿಳ್ಕೊಂಡು ಮುತ್ ಕೊಡ್ಬೇಕು ಅಂತ ಬಂದಿರೋ ಮದುವೆ ಗಂಡನ್ನು ಮುತ್ ಕೊಡ್ಬೇಕು ಅಂತ ಹೇಳಿರೋ ಫಾದರ್ನು ಕೂಡ ಹೊಡಿತಾನೆ. ಆಗ ಫಾದರ್ ಪೊಲೀಸರಿಗೆ ಫೋನ್ ಮಾಡಿ ಈ ವಿಷಯವನ್ನ ಹೇಳ್ತಾನೆ. ಆಗ ಪೊಲೀಸ್ನವರು ಈ 4 ಜನರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಡ್ತಾರೆ. ಆಗ ಪಟೇಲ್ ಜೈಲಲ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದು, ಈ ಘಟನೆಯಿಂದ ನೀವು ಹೊರಗಡೆ ಬರ್ಬೇಕು ಅಂದ್ರೆ ನಿಮ್ಗಿರೋದು ಒಂದೇ ದಾರಿ, ನಿಮ್ಮನ್ನ ಕೋರ್ಟ್ಗೆ ಕರ್ಕೊಂಡ್ ಬಂದಾಗ ನಮ್ಗೆ ಇಂಡಿಯಾದಲ್ಲಿ ಥ್ರೆಡ್ ಇದೆ ಅಂತ ಹೇಳಿ ಅದೇ ಕಾರಣದಲ್ಲಿ ಸುಖಿ ಸತ್ತೋದ ಅಂತ ಹೇಳಿ ರೀಸನ್ ಕೊಡಿ, ಆಗ ನಿಮಗೆ ಈ ದೇಶದ ಸಿಟಿಜನ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾನೆ. ಆಡಿ ಸೋಲ್ಜರ್ ಆಗಿದ್ದ ಕಾರಣ ಎಮೋಷನ್ ಗಳಿಗೆ ತುಂಬಾ ವ್ಯಾಲ್ಯೂ ಅನ್ನ ಕೊಡ್ತಾನೆ. ಅದಕ್ಕೆ ಆಡಿ ಜಡ್ಜ್ ಹತ್ರ ಎಲ್ಲ ಸತ್ಯವನ್ನ ಹೇಳಿ ನಾವ್ ಇಲ್ಲಿ ಯಾಕೆ ಬಂದ್ವಿ ಮತ್ತು ಇಲ್ಲಿರೋ ಇಂಡಿಯನ್ಸ್ ಗಳು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ಜಡ್ಜ್ ಗೆ ಮನವರಿಕೆ ಮಾಡ್ತಾನೆ. ಆಡಿ ಮಾತನ್ನ ಕೇಳಿದ ಜಡ್ಜ್ ಮನಸ್ಸು ಕರಿಗೋಗಿ, ನೀನ್ ಹೇಳೋ ಮಾತು ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನಿನಗೆ ಈ ದೇಶದ ಸಿಟಿಜನ್ ಬೇಕು ಅಂದ್ರೆ ಇಂಡಿಯಾದಲ್ಲಿ ಥ್ರೆಡ್ ಇದೆ ಅಂತ ಹೇಳಿ ಸುಳ್ಳು ಹೇಳು ಅಂತ ಹೇಳ್ತಾನೆ. ಆದ್ರೆ ಆಡಿ ಮಾತ್ರ ಸುಳ್ಳು ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಜಡ್ಜ್ ಮತ್ತೆ ಈತನನ್ನ ವಾಪಸ್ ಇಂಡಿಯಾ ಕಳಿಸಿ ಅಂತ ಹೇಳ್ತಾನೆ. ಮನು, ಬಲ್ಲಿ, ಬುಗ್ಗು ಜಡ್ಜ್ ಹೇಳಿದ ಹಾಗೆ ಸುಳ್ಳನ್ನ ಹೇಳಿ ಇಲ್ಲಿನ ಸಿಟಿಜನ್ ಅನ್ನ ಸಂಪಾದನೆ ಮಾಡ್ತಾರೆ. ಮನುಗೆ ಆಡಿಯಿಂದ ದೂರ ಇರೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಅವಳ ಪರಿಸ್ಥಿತಿ ಅವಳು ಈ ರೀತಿ ಡಿಸಿಷನ್ ತಗೊಳ್ಳುವಂತೆ ಮಾಡಿರುತ್ತೆ. ಆಡಿ ಇರಾನ್ ನಲ್ಲಿ ಮನುಗೆ ಪ್ರಪೋಸ್ ಮಾಡಿದಾಗ ಅವಳಿಗೊಂದು ರಿಂಗ್ ಕೊಡೋಣ ಅಂತೇಳಿ ಒಂದು ರಿಂಗ್ ಅನ್ನ ತಗೊಂಡಿರ್ತಾನೆ. ಆದ್ರೆ ಈಗ ಅವಳಿಂದ ದೂರ ಆಗ್ತಾ ಆ ರಿಂಗ್ ಅನ್ನು ಕೂಡ ತನ್ನ ಜೊತೆ ತಗೊಂಡು ಹೋಗ್ತಾ ಇದ್ದಾನೆ. ಆಡಿ ಫ್ಲೈಟ್ ಹತ್ತುವಾಗಲೂ ಕೂಡ ಮನು ನನಗೋಸ್ಕರ ಬರ್ತಾಳೆ ಅಂತೇಳಿ ಎದುರು ನೋಡ್ತಾನೆ ಇರ್ತಾನೆ. ಆದ್ರೆ ಮನು ಬರೋದಿಲ್ಲ. ಆಡಿ ಬಾಧೆ ಬೀಳ್ತಾ ಇಂಡಿಯಾಗೆ ಬಂದ್ಬಿಡ್ತಾನೆ. ಮನು ಬಲ್ಲಿ ಮಾರ್ಗದಲ್ಲಿ ಹೋಗಿ ಸ್ಟ್ಯಾಚು ತರ ನಿಂತ್ಕೊಂಡು ದುಡ್ಡು ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ 20 ವರ್ಷಗಳು ಕಳೆದೋಗ್ತವೆ. 20 ವರ್ಷಗಳ ನಂತರ ಮತ್ತೆ ದುಬೈಯಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ. ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಮನುಗೆ ಯಾರ ಜೊತೆನೂ ಕೂಡ ಮದುವೆ ಆಗಿರೋದಿಲ್ಲ. ನಾನ್ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಆಡಿ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳಿ ಅವಳು ಸುಳ್ಳು ಹೇಳಿರ್ತಾಳೆ. ಬಲ್ಲಿ, ಮನು, ಬುಗ್ಗು ಇಂಗ್ಲೆಂಡ್ ಸಿಟಿಜನ್ ಬೇಕು ಅಂತೇಳಿ ನಮ್ಗೆ ಇಂಡಿಯಾದಲ್ಲಿ ಥ್ರೆಡ್ ಇದೆ ಅಂತೇಳಿ ಹೇಳಿರ್ತಾರಲ್ವಾ, ಅದಕ್ಕೋಸ್ಕರ ಇಂಗ್ಲೆಂಡ್ ಗವರ್ಮೆಂಟ್ ಅವ್ರು ಇಂಡಿಯಾಕ್ಕೆ ಹೋದ್ರೆ ಥ್ರೆಡ್ ಇದೆ ಅಂತೇಳಿ ಅವರ ವೀಸಾವನ್ನ ಕ್ಯಾನ್ಸಲ್ ಮಾಡ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಮನುಗೆ ಬ್ರೈನ್ ಟ್ಯೂಮರ್ ಇರುತ್ತೆ. ಅದಕ್ಕೋಸ್ಕರ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅವಳು ಹಾಸ್ಪಿಟಲ್ ಇರ್ತಾಳೆ. ಅವಳು 1 ಮಂತ್ ಗಿಂತ ಹೆಚ್ಚಾಗಿ ಬದುಕೋದಿಲ್ಲ. ಅದಕ್ಕೋಸ್ಕರ ನಾನು ಬೇಗ ಇಂಡಿಯಾಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಇಮಿಗ್ರೇಷನ್ ಲಾಯರ್ ಪಟೇಲ್ಗೆ ಹಿಂಸೆ ಕೊಡ್ತಾ ಇರ್ತಾಳೆ. ಕೊನೆಯದಾಗಿ ಆಡಿಯನ್ನ ಮೀಟ್ ಮಾಡಿ ತನ್ನ ಮಣ್ಣಲ್ಲಿ ಪ್ರಾಣವನ್ನ ಬಿಡಬೇಕು ಅನ್ನೋದು ಅವಳ ಕೊನೆ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಅವಳು ಆಡಿಗೆ ಫೋನ್ ಮಾಡಿ ಅವನನ್ನ ಇಲ್ಲಿ ಕರ್ಸ್ಕೊಂಡಿರ್ತಾಳೆ. ಆಡಿ ಮನು ಸತ್ತೋಗ್ತಾಳೆ ಅಂತ ಹೇಳಿ ಗೊತ್ತಾಗಿ ತುಂಬಾ ಬಾಧೆ ಬೀಳ್ತಾನೆ. ಆಡಿ ಮನುಗೆ ನಿನ್ನ ಇಂಡಿಯಾಗೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಾತು ಕೊಡ್ತಾನೆ. ದುಬೈಯಲ್ಲಿರುವ ಡಂಕಿ ಏಜೆಂಟ್ ಅನ್ನ ಮೀಟ್ ಮಾಡಿ ಇಂಡಿಯಾಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾನೆ. ಇವ್ರು ಡಂಕಿ ಮೂಲಕ ಲಂಡನ್ಗೆ
ಹೋಗ್ತಿದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಅವರೇ ಮುಂದೆ ನಿಂತ್ಕೊಂಡು ಇವರನ್ನ ಇಂಡಿಯಾ ಫ್ಲೈಟ್ ಗೆ ಹತ್ತಿಸ್ತಾರೆ. ಅದಕ್ಕೋಸ್ಕರ ಆರ್ಡಿ ಮತ್ತು ಅವನ ಗ್ಯಾಂಗ್ ಡಂಕಿ ಮೂಲಕ ಲಂಡನ್ ಹೋಗ್ತಿದೀವಿ ಅಂತ ಹೇಳಿ ಆ ಪೊಲೀಸ್ನವರನ್ನ ನಂಬಿಸ್ತಾರೆ. ಆರ್ಡಿ ಬಲ್ಲಿಗೆ, ಮನುಗೆ, ಬುಗ್ಗುಗೆ ಇರಾನ್ ನಲ್ಲಿ ಸತ್ತು ಹೋಗಿರೋ ಅವರ ಫ್ರೆಂಡ್ಸ್ ಗಳ ಹೆಸರಿನ ಮೇಲೆ ಪಾಸ್ಪೋರ್ಟ್ ಅನ್ನ ರೆಡಿ ಮಾಡಿರ್ತಾನೆ. ಪೊಲೀಸ್ನವರು ಆ ಪಾಸ್ಪೋರ್ಟ್ ಗಳ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ಅವ್ರ ಕಣ್ಮರಿಯಾಗಿ 20 ವರ್ಷಗಳಾಯ್ತು ಅಂತ ಹೇಳಿ ಗೊತ್ತಾಗುತ್ತೆ. ದುಬೈ ಗೌರ್ಮೆಂಟ್ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿ ಮತ್ತೆ ನೀವೆಲ್ಲರೂ ಇಂಡಿಯಾಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಹತ್ರ ಇಟ್ಕೊಂಡು ಅವ್ರನ್ನ ಇಂಡಿಯಾ ಫ್ಲೈಟ್ ಹತ್ತಿಸುತ್ತೆ. ಆಡಿ ಮನು ತನ್ನ ಮಾತನ್ನ ಉಳಿಸಿಕೊಂಡಿದ್ಕೋಸ್ಕರ ತುಂಬಾ ಗರ್ವದಿಂದ ಫೀಲ್ ಆಗ್ತಾನೆ. ಮೂವರು ಇಂಡಿಯಾದಲ್ಲಿರುವ ತಮ್ಮ ಊರಿಗೆ ಬಂದು ತುಂಬಾ ಹ್ಯಾಪಿ ಫೀಲ್ ಆಗ್ತಾರೆ. ಬುಗ್ಗು ತನ್ನ ತಾಯಿ ಪ್ಯಾಂಟ್ ಹಾಕೋದನ್ನ ಬಿಡಿಸ್ಬೇಕು ಅಂತ ಹೇಳಿ ಅವನು ಲಂಡನ್ ಹೋಗಿರ್ತಾನೆ. ಆದ್ರೆ ಅವ್ರ ಅಮ್ಮ ಮಾತ್ರ ಕೆಲಸ ಬಿಟ್ಟಿದ್ರು ಕೂಡ ಪ್ಯಾಂಟ್ ಹಾಕೋದನ್ನ ಬಿಟ್ಟಿರುವುದಿಲ್ಲ. ಅದನ್ನ ಬುಗ್ಗು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಇನ್ನು ಬಲ್ಲಿ ಅವ್ರ ಅಮ್ಮನ ಹತ್ರ ಕೈ ಕೆಳಗಡೆ ಕೆಲಸದವರಿರ್ತಾರೆ. ಅದನ್ನ ನೋಡಿ ಬಲ್ಲಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಮನು ಅವರ ಮನೆ ಮತ್ತೆ ಅವ್ರಿಗೆ ವಾಪಸ್ ಬಂದಿರುತ್ತೆ. ಮನು ಅದನ್ನ ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆರ್ಡಿ ಮನುಗೆ ತುಂಬಾ ಇಷ್ಟವಾಗಿರುವ ಲಂಡನ್ ನ ಕ್ಲಾಕ್ ಟವರ್ ಅನ್ನ ಅವರ ಮನೆಯ ಮೇಲೆ ಕಟ್ಟಿಸಿರ್ತಾನೆ. ಅದನ್ನ ಮನು ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆರ್ಡಿ ಕೂಡ ಯಾರನ್ನು ಕೂಡ ಮದುವೆ ಆಗಿರುವುದಿಲ್ಲ. ಅವನು 20 ವರ್ಷಗಳಿಂದ ಮನುಗೋಸ್ಕರ ಎದುರು ನೋಡ್ತಾ ಅವಳು ಇಲ್ಲಿ ಬಂದ ಮೇಲೆ 20 ವರ್ಷಗಳ ಕೆಳಗಡೆ ಅವಳಿಗೆ ಕೊಡ್ಬೇಕು ಅಂದ್ಕೊಂಡಿದ್ದ ಆ ರಿಂಗ್ ಅನ್ನ ಅವಳಿಗೆ ಕೊಟ್ಟು ಈ ಕ್ಲಾಕ್ ಟವರ್ ಮುಂದೆ ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಅದಕ್ಕೆ ಮನು, ಏನ್ ಮನುಷ್ಯನಪ್ಪ ನೀನು, ಒಂದ್ಸರಿ ಮಾತಾಡೋಣ ಅಂತ ನಿನ್ನನ್ನು ಕರೆಸಿದ್ರೆ 20 ವರ್ಷಗಳಿಂದ ನೀನ್ ನನ್ನನ್ನೇ ಕಾಯ್ಕೊಂಡಿದ್ಯಲ್ವಾ ಅಂದ್ಕೊಂಡು ಅವನ ಪ್ರಪೋಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾಳೆ. ಆಗ ಆಡಿ ತುಂಬಾ ಸಂತೋಷ ಪಡ್ತಾನೆ. ಆದ್ರೆ ಮನು ತನಗಿರೋ ಬ್ರೈನ್ ಟ್ಯೂಮರ್ ಇಂದ ಅಲ್ಲೇ ಸತ್ತು ಹೋಗ್ತಾಳೆ. ಆಡಿ ಅವಳ ಜೊತೆ ಕೂತ್ಕೊಂಡು ತುಂಬಾ ಬಾಧೆ ಬೀಳ್ತಾನೆ. ಇದರೊಂದಿಗೆ ಡಂಕಿ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.